ಆತ್ಮೀಯ H60 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೊತೆಯವರು. ಆದ್ಮೇಲೆ ಧರ್ಮಸ್ಥಳದ್ದು ನಿಗೂಢತೆ ಇನ್ನೂ ಬೆಳಿತಾನೆ ಇದೆ. ದೂರದಾರ ಯಾಕೋ ಏನೋ ಗಾಬರಿಗೊಂಡಂಗೆ ಅಂತ ತೋರಿಸಿದ ಸ್ಥಳಗಳಲ್ಲಿ ಮೂಳೆಗಳು ದೊರೆಯುತ್ತೆ ಇಲ್ಲ ಅನ್ನೋದು ಸಹಿತ ಅಷ್ಟೇ ಸ್ಪಷ್ಟ ಆಗ್ತಾಯಿದೆ. ಇದರ ಸಹಜವಾಗಿ 13 ತನಕ ಸಿಗದೇ ಹೋದರೆ ಮುಂದೆ ಅನ್ನೋ ಪ್ರಶ್ನೆ ಅದು ಉದಾಹರಣೆ ಕಾಡಲಿಬೋದು, ಜೊತೆಗೆ ವಕೀಲರಿಗೂ ಸಹ. ಯಾಕಂದರೆ ಇಲ್ಲಿವರೆಗೆ ನಾವು ನಿಶ್ಚಿತವಾಗಿ ಅವು ಸಿಕ್ಕ ಮುಳುಗಳು, ತಲೆಬುರುಡೆಗಳು, ಅಸ್ಥಿಪಂಜರಗಳು ಏನೋ ಭರವಸೆ ಇತ್ತು. ಆ ಭರವಸೆ ದಿನದಿಂದ ದಿನಕ್ಕೆ ಯಾಕೋ ಏನೋ ಕ್ಷೀಣ ಆಗ್ತಾನಲ್ಲದ ಅನ್ನೋದು ಅಷ್ಟು ಸತ್ಯ. ಇದು ಒಪ್ಪಬೇಕಾಗ್ತದೆ ವಾಸ್ತವನ. ಅದಕ್ಕಾಗಿ ಈಗೇನು ಇಲ್ಲಿವರೆಗೆ 13 ತನ ಏನು ಗುರುತು ಮಾಡಿದ್ರು. ಮತ್ತು ಇನ್ನೊಂದು ಅವ್ರಿಗೆ ಗಮನಿಸ್ಬೇಕಾದ ಏನಪ್ಪ ಅಂದ್ರೆ 20 ವರ್ಷಗಳ ಹಿಂದೆ ಮಾಡಿದಂಥ ಕೆಲಸಗಳು ಇವತ್ತು 15-20 ವರ್ಷದಲ್ಲಿ ಕರೆಕ್ಟಾಗಿ ನೆನಪಿಟ್ಟಿದ್ದಾನ ಅನ್ನುವಂಥದ್ದು. ಜೊತೆಗೆ ಈಗ ರಾಡಾರ್ಗಳು ಬಳಸಿ ಮತ್ತೇನು ಬಳಸಿ ಭೂಗರ್ಭದ ಸ್ಥಿತಿಯನ್ನು ಹುಡುಕಬೇಕು ಅನ್ನೋಂಥ ಮತ್ತೊಂದು ಪ್ರಯತ್ನ ನೋಡೋದಲ್ಲ. ಈ ಸಂದರ್ಭದಲ್ಲಿ ಸಹಜವಾಗಿ ಮನುಷ್ಯನಿಗೆ ಯಾರಿಗಾದ್ರು ನಾನೇ ಇರಲಿ ಮತ್ತವರು ಇರಲಿ, ಯಾಕಂದರೆ ಸ್ಪಾಟನ್ನು ಗುರುತ ಮಾಡೋದು ಸುಲಭದ ಕೆಲಸ ಅಲ್ಲ ಅನ್ನೋದು ಸ್ಪಷ್ಟ. ಆದರೂ ಏನೋ ಧೈರ್ಯ ಇತ್ತು ಅವರಿಗೆ, ಮೊದಲಿನ ಕಾನ್ಫಿಡೆನ್ಸ್ ಸಿಗಿಲ್ಲ. ಹೀಗಾಗಿ 11ರಿಂದ ಏಕಾಏಕಿಯಲ್ಲೇ ಗಾಯವಾಗಿಬಿಟ್ಟಿದ್ದಾರೆ, ಬೇರೆಗಳು ಹೋಗಿದ್ದಾರೆ, ಗುಡ್ಡದ ಎತ್ತರದ ಮೇಲೆ ಹೋಗಿದ್ದಾರೆ. ಇನ್ನೊಂದು ಅವ್ರಿಗೆ ಕಾನ್ಫಿಡೆನ್ಸ್ ಇದ್ದಂಥ ಜಾಗಕ್ಕೆ ಈ SIT ಅಧಿಕಾರಿಗಳನ್ನ ಜೊತೆ ಕೆಲಸಗಾರನ ಆಗಿದ್ದಲ್ಲ ಕರೆದುಕೊಂಡು ಹೋಗಿದ್ದಾರೆ ಅಂತ ಸುದ್ದಿಗಳು ಬರ್ತಾಯಿದ್ದಾವೆ. ಯಾಕೆ ಮೇಲೆ ಹೋದರು ಅಂದ್ರೆ ತನಗೆ ಅತ್ಯಂತ ಖಚಿತ ಇದ್ದಂಥದ್ದು 13 ಸ್ಥಾನಗಳಿದ್ದು ಇವತ್ತು 15 ಸ್ಥಾನಗಳಿಗೆ ಏರಿಸೆ, ಅದು ಗುಡ್ಡದ ಮೇಲೆ ಎತ್ತರದ ಮೇಲೆ ಕರ್ಕೊಂಡು ಹೋಗಿದ್ದಾರೆ SIT. ಇನ್ನೂ ಬಂದಿಲ್ಲ ಅನ್ನೋ ವಾರ್ತೆಗಳು ಬರ್ತಾಯಿದ್ದಾವೆ, ನ್ಯೂಸ್ಗಳು ಬರ್ತಾಯಿದ್ದಾವೆ. ಇದರಿಂದಾಗಿ ಏನು ಅನಿಸ್ತದಪ್ಪ ಅಂತಂದರೆ ಇದು ಮೋಸ್ಟ್ ಪ್ರೊಬರಿ ಇನ್ನೂ ಮತ್ತೆ ಬೇರೆ ಪಡಿಬೋದಾ, 13ರಿಂದ 15 ಯಾಕಾಯ್ತು, ಇಷ್ಟೊಳಗೆ ಸಿಗಬೇಕಾಯ್ತಲ್ಲ ಅನ್ನೋಂಥ ಕುತೂಹಲ ಯಾರಿಗಾದರೂ. ಸಹಜವಾಗಿ ಇವರ ವಿರೋಧಿಗಳಿಗಂತೂ ಇದೊಂದು ದೊಡ್ಡ ಅನುಕೂಲ ಎಂದು ಪ್ರಚಾರ ಮಾಡೋದಕ್ಕೆ ಸಹಜ ಆಗ್ತದೆ. ಆದರೆ ನಮ್ಮ ಇವತ್ತಿನ ಯಾವುದೇ ಎಲ್ಲ ಮೀಡಿಯಾಗಳು ಕರ್ನಾಟಕದ ಮೀಡಿಯಾಗಳು, ಅದರಲ್ಲೂ ಯೂಟ್ಯೂಬ್ ಮೀಡಿಯಾಗಳಂತೂ, ಅದ್ರ ಜೊತೆಗೆ ನಮ್ಮ ಈ ಏನಪ್ಪ ಅಂದ್ರೆ TV ಮಾಧ್ಯಮಗಳ ಸಹಿತ ಜಬರ್ದಸ್ತಾಗಿ ತೆಗೆದುಕೊಳ್ತಾ ಇದ್ದಾವೆ. ಒಂದಿಷ್ಟು ನಾವು ನೆನಪಿಸ್ಬೇಕಾಗಿದೆ, ಗಮನಿಸ್ಬೇಕಾಗಿದೆ. ಹೀಗಾಗಿ ಇದನ್ನು ಆದಷ್ಟೊಂದು ತಾರ್ಕಿಕ ಅಂತ್ಯಕ್ಕೆ ತರಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ದೂರದಾರ ಮತ್ತು ವಕೀಲರು ಆ ಒಂದು ಎತ್ತರದ ಸ್ಥಾನಕ್ಕೆ ತಮ್ಮ SIT ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಅಲ್ಲಿ ಏನಾದ್ರು ಸಿಗ್ಬೋದಾ, ಕರ್ಕೊಂಡು ಹೋಗಿ ಭಾಳ ಹೊತ್ತಾಯ್ತು. ಇವತ್ತು 11ನೇ ಸ್ಪಾಟ್ ಅಗಿಬೇಕಾಯಿತು, ಅದಿಲ್ಲದೆ ಮೇಲಕ್ಕೆ ಹೋಗಿದ್ದಾರೆ ಅಂದರೆ ಅಲ್ಲೂ ಏನು ಧ್ವನಿಲ್ಲೋ 11ರಲ್ಲೇ ಅನ್ನುವಂಥ ಒಂದು ಪ್ರಶ್ನೆ ಅಂತ ಇದ್ದೇ ಇರ್ತದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇನ್ನೊಂದು ಸಾಂಗ್ ತೋರಿಸ್ತಾ ಇದ್ದಾರೆ ಅನ್ನೋದು. ಜೊತೆಗೆ ಇನ್ನೊಂದಿಷ್ಟು ಅವ್ರಿಗೆ ಈ ದೂರುದಾರನಿಗೆ ಸಪೋರ್ಟ್ ಆಗುವಂಗೆ ಮತ್ತೊಬ್ಬ ದೂರುದಾರ, ಈಗ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವ್ಯಕ್ತಿ, ಅವರು ಸಹಿತ ಬಂದ ಇವತ್ತು ಅದು ತೋರಿಸಿ ನಾನು ನೋಡಿದ್ದೀನಿ. 15 ವರ್ಷ ಹುಡುಗಿದು ಹಿಂಗೆ ಆಗ್ಯದ, ಹೋಗಿದ್ದಾರೆ, ನಾ ಜಾಗ ತೋರಿಸ್ಬಲ್ಲ ಅಂತ ಹೇಳ್ತಾ ಇದ್ದಾನೆ. ಅದಕ್ಕೆ SIT ಇದ್ದು ಮೊದಲು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಠಾಣೆ ದೂರು ಕೊಡ್ರಿ, ನಂತರ ನಾವು ಚೆಕ್ ಮಾಡ್ತೀವಿ ಅದನ್ನು ಏನು ನೋಡೋದು ಶೋಧನೆ ಮಾಡುವಂಥ ಮೊದಲು ಮಾತಾಡಿದ್ದಾರೆ. ಜೊತೆಗೆ ಇನ್ನೂ 3-4 ಜನ ಇದ್ದಾರೆ ದೂರುದಾರರು ಅಂತ ಒಂದು ಸುದ್ದಿ ಬರ್ತಾ ಇದೆ. ಇವೆಲ್ಲ ಒಳ್ಳೆ ಡೆವಲಪ್ಮೆಂಟ್ಗಳು. ಇವರೆಲ್ಲರೂ ಸುಳ್ಳು ಹೇಳ್ತಾ ಇದ್ದಾರೆ. ಏನಾದರೂ ಆ ಸ್ಥಳದ ಹಿಂದಿರೋರು ವೈರಿಗಳಾಗಿರು ಅಂತ ವಿಚಾರ ಮಾಡಿದಾಗ ಅಂಥವ್ರು ಯಾರೂ ಇಲ್ಲ, ಜನಸಾಮಾನ್ಯರಿದ್ದಾರವರು. ಅವ್ರು ನೋಡಿದ್ದಾರೆ, ಧೈರ್ಯ ಸಾಲಿರಲಿಲ್ಲ ಇಲ್ಲಿವರೆಗೆ. ಈಗ ಈ ದೂರುದಾರ ಮತ್ತು ವಕೀಲರು, ಅದರಲ್ಲೂ ಸುಪ್ರೀಂ ಕೋರ್ಟ್ ವಕೀಲರು ಜಡ್ಜಸ್ ಅದರಲ್ಲಿ ಇನ್ವಾಲ್ವ್ ಆಗಿದ್ದರಿಂದಾಗಿ ಯಾರಿಗಾದರೂ ಇದಷ್ಟು ಸುಲಭವಾಗಿ ಮುಚ್ಚಿ ಹಾಕೋದಿಲ್ಲ, ಹಾಕೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಕನ್ಫರ್ಮೇಷನ್ ಆದ ಕಾರಣಕ್ಕಾಗಿ ಅವರು ಸಹಿತ ಇವರಿಗೆ ನಾವು ಜಾಗ ತೋರಿಸ್ತೀವಿ, ನಾವು ನೋಡಿದ್ವಿ ಅಂತ ಹೇಳಿ ಶುರು ಮಾಡಿದ್ದಾರೆ. ಇದೊಂದು ಪಾಸಿಟಿವ್ ಡೆವಲಪ್ಮೆಂಟ್. ದೂರದಾರ ಸುಳ್ಳು ಹೇಳಿದ್ರೆ ಇಷ್ಟು ಎಲ್ಲ ಮುಚ್ಚೋಗ್ಬೇಕಾಗಿತ್ತು ನಾವು, ಅವ್ರು ಸುಳ್ಳು ಹೇಳಿಲ್ಲ, ಆದರೆ ಅವ್ರ ಜಾಗಗಳನ್ನ ಸರಿಯಾಗಿ ಐಡೆಂಟಿಫೈ ಮಾಡೋಲ್ಲ ಸೋಲ್ತಾ ಇದ್ದಾರೆ. ಮತ್ತು ಸರ್ 15-20 ವರ್ಷ ಹಿಂದಿನಪ್ಪ ಅಂದ್ರೆ ಎಲ್ಲಿ ಹೋಗಿರ್ತೀನಿ ಎಂತ ಸ್ವಲ್ಪ ಕಷ್ಟ ಆಗ್ತದೆ. ಬಟ್ ಈಗ ಎತ್ತರದ ಗುಡ್ಡದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅವ್ರನ್ನ ಅಧಿಕಾರಿಗಳನ್ನು, ಮೋಸ್ಟ್ಲಿ ಅಲ್ಲೇ ಸಿಗ್ಬೋದು ಅಂತೇಳಿ. ಯಾಕಂದ್ರೆ ಮತ್ತು ಅಲ್ಲಿ ಹೆಟಾಚನ್ನು ಒಯ್ದಿಲ್ಲ, ಯಾಕೆ ಹೆಟಾಚ್ ಒಯ್ಬೇಕಾಗಿತ್ತು, ಒಯ್ದಿಲ್ಲ ಅಂದ್ರೆ ಅಥವಾ JCB ಒಯ್ದಿಲ್ಲ. ಕಾರಣ ಯಾಕಪ್ಪ ಅಂತಂದ್ರೆ ಮೋಸ್ಟ್ಲಿ ಮೇಲ್ಪಂದ್ರೆ 3 ಅಥವಾ 4 ಏನಪ್ಪ ಫುಟ್ಗಳಲ್ಲಿ ಸಿಗ್ಬೋದು ಅನ್ನೋಂಥ ಭರವಸೆ ಇರ್ಬೋದು ಹಳ್ಳಿಗಳಲ್ಲೇ. ಆದರೆ ಇನ್ನೂ ಆ ಸುದ್ದಿಗಳು ಬರ್ತಾಯಿಲ್ಲ. ಅದೇನು ಬರ್ಬೋದು, ಏನಾಗ್ಬೋದು ಅನ್ನೋ ಸಹಿತ ಎಲ್ಲರೂ ಕುತೂಹಲ ಅದ. ಆ ಕುತೂಹಲದಿಂದಾಗಿ ಈಗೆಲ್ಲರ ಲಕ್ಷ್ಯ ಅಲ್ಲಿ ಯಾಕೆ ಹೋದ ಅನ್ನೋದು ಒಂದು. ಎರಡನೇದಾಗಿ ಅವರು ಒಬ್ಬರ ಜೊತೆಗೆ ಇನ್ನೂ ಒಂದು 3-4 ಜನ ಕೂಡಿದ್ರಲ್ಲ ಅನ್ನೋ ಸಮಾಧಾನ ನಮ್ಮ ವಕೀಲರಿಗಾಗಿರ್ಬೋದು ಅಥವಾ ನಮ್ಮಂಥ ಜನರಿಗಾಗಿರ್ಬೋದು ಅಥವಾ ಕುತೂಹಲಿಗಳಾಗಿರ್ಬೋದು. ಯಾರು ಅನ್ಯಾಯವನ್ನು ಪ್ರತಿಭಟಿಸ್ತಾರೆ, ಯಾರಲ್ಲಿ ಮನಸ್ಥಿತಿ ಅಂಥವ್ರಿಗೆಲ್ಲ ಯಾರು ಮಾಡಿದ್ರೆ ಹಂಗಾದ್ರೆ ಅಲ್ಲಿ ಇಲ್ಲ ಹೆಣ್ಣುಗಳು ಅಂದರೆ ಎಲ್ಲಿ ಹೋದವು, ಅವು ಯಾರು ಕದ್ರ ತೊಗೊಂಡು ಹೋದ್ರೆ ಅನ್ನೋದು ಅನೇಕ ಸಂಶಯಗಳು ಎಲ್ಲರ ಮೇಲೆ ಇದ್ದಾವೆ. ಅದಕ್ಕಾಗಿ ಇದೆಲ್ಲ ಬೇಡ ಅಂತೇಳಿ ಏಕಾಏಕಿ ಸಡನ್ನಾಗಿ ಯಾರಿಗೂ ಹೇಳಲಾರ್ದು, ಅಡ್ವಾನ್ಸ್ ತಿಳಿಸಲಾರ್ದು
ಹೊಸ ಜಾಗಿಯತ್ತ ನಮ್ಮ ದೂರದಾರ್ಗಳು ಹೋಗಿದ್ದು ನಮ್ಮ ಎಸ್ ಐ ಟಿ ಅಧಿಕಾರಿಗಳನ್ನ ಏನಾದರೂ ಹೊಸದು ಬಂದಿತ್ತಾ ಅನ್ನೋ ಕುತೂಹಲ ನೋಡೋಣ. ಒಂದು ಸಾಯಂಕಾಲ ಏನಾಗ್ತದೆ ಅದನ್ನ ನೋಡಿ ಅದು ಡೆವಲಪ್ಮೆಂಟ್ ನಿಮಗೆ ನಾನು ತಿಳಿಸ್ತಾ ಇರ್ತೀನಿ. ಇದು ನಮ್ಮ ಒಂದು ಹೇಷತರ ಮೂಲಕ ಮಾಡುವಂಥ ಒಂದು ಸಣ್ಣ ಕೆಲಸ ನೀವು ನೋಡ್ತಾ ಇದ್ದೀರಿ. ಯಾಕಪ್ಪ ಅಂತಂದ್ರೆ ನೀವು ನೋಡಲೇಬೇಕಂತ ವಿಷಯ. ಅದ್ರ ಜೊತೆಗೆ ಅದು ಸತ್ಯ ಸಮೀಪ ಹೋಗಬೇಕು ಅನ್ನೋದು ನಮ್ಮ ಕುತೂಹಲ. ಯಾಕೆಂದರೆ ಆ ಮೂಡಿಗಳು ಸಿಕ್ಕು ಅಂದರೆ ಎಷ್ಟು ಹೊಸ ಮೂಡಿಗಳು ಇನ್ನಷ್ಟು ಹೆಚ್ಚಿನ ಸತ್ಯ ಗೊತ್ತಾಗ್ತದೆ ಮತ್ತು ಯಾರೆಲ್ಲ ಇದರಿಂದ ಅನ್ನೋದು ಇನ್ನೂ ಸ್ಪಷ್ಟ ಆಗ್ತದೆ ಅಂತ ಆಸೆ. ನಿಮಗಿಲ್ವ ಆಸೆ ಇದು ಸಿಗಲಿ ಅಂತೇಳಿ ಏನು ಬೇಡ ಅಂತದನ ಎಲ್ಲ ನಿಮಗೆ ಬಿಟ್ಟಂಥ ವಿಷಯ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H60 ನ್ಯೂಸ್ ಆಗ್ತದೆ. ಸತ್ಯದ ಕೈಗೊಂಡೆ ಒಂದನೇ